ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ಅಂತಂದರೆ, ದಿನಗಳಿಂದ ಇದೇ ವಿದೇಶ ಚಿತ್ರರಂಗದಲ್ಲಿ ಗುಣದಲ್ಲಿ ಕೀಳೆ ಅವರು ಚಿತ್ರದ ಪ್ರಮೋಷನ್ ಪತ್ರಿಕಾಗೋಷ್ಠಿ ನಡೆಯಿತು 29ನೇ ತಾರೀಕು ಸಂಜೆ. ಆಗ ಚಿತ್ರದ ನಾಯಕ ನಟ ಯಾವುದೋ ಒಂದು ಕೇಸಲ್ಲಿ ಅರೆಸ್ಟ್ ಆಗಿ ಮತ್ತು ಕೆಲವು ನಮ್ಮ ಸೀನಿಯರ್ ನಟರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದೆಲ್ಲ ವೈರಲ್ ಆಗಿದ್ದರಿಂದ ನಾವು ಅಮಾಯಕವಾದಂಥ ನಿರ್ಮಾಪಕ ಹೊಸಬ್ರ ಮೇಲೆ ಹಣ ಹೋಗಿ 60 ಕೋಟಿಗಳನ್ನು ಇನ್ವೆಸ್ಟ್ ಮಾಡಿರೋದ ನಿರ್ಮಾಪಕ ಬರಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಎಷ್ಟೇ ಕೆಲಸ ಕಾರ್ಯ ಇದ್ದರೂ ಯಾವುದೇ ಸರಿಯಿದೆ ನಾನು ಅವತ್ತು ಬಂದು ಪತ್ರಿಕಾಗೋಷ್ಠಿ ಇಲ್ಲೇ ತಡ ಆದಮೇಲೆ ನನಗೆ ಬೈಕ್ ಕೊಟ್ಟು ಆಗ ಯಾರೋ ಒಬ್ಬರು ರಿಪೋರ್ಟರ್ ಕೇಳಿದ್ರು, ಚಿತ್ರತಂಡದಿಂದ ಈ ಥರ ಪ್ರಶ್ನೆ ವಾಪಸ್ ತಗೊಳ್ಳಿ, ಚಿತ್ರತಂಡದಿಂದ ಬರ್ತಿಲ್ಲ. ಇದು ಒಬ್ಬರು ಕಲಾವಿದ ಮಾಡ್ಕೊಂಡಿರೋಂಥ ಇವತ್ತು ಹೇಳಿ ಒಂದು ಗಾದೆ ಮಾತನ್ನು ಕಳಿಸಿದ್ದೀನಿ. ಮತ್ತೆ ಅದನ್ನು ಇಲ್ಲಿ ರಿಪೀಟ್ ಮಾಡೋ ಉದ್ದೇಶ ಇಲ್ಲ ನನಗೆ. ಅದು ರಾತ್ರಿ ಸುಮಾರು 11-11:30 ಟೆಲಿಕಾಸ್ಟ್ ಆಗಿದೆ ಪವರ್ ಟಿವಿನಲ್ಲಿ. ಅದು ನನ್ನ ಅರಿವಿಗೆ ಬಂತು. ಆಗ ನನ್ನ ಫೋನ್ ಆಫ್ ಆಗಿತ್ತು. ನಾವು ಇನ್ನೂ ಪರ್ಮಿಷನ್ ಇದ್ವಿ ಅವಾಗ. ಸೊ ಬೆಳಗಾಗಿ ಎದ್ದಿದ ತಕ್ಷಣ ನನಗೆ ಸಂಘ ಸಂಸ್ಥೆಗಳಿಂದ ಆ ಸಮಾಜದ ಕೆಲವು ಲೀಡರ್ ಫೋನ್ ಮಾಡಿದ್ರು. ನನ್ನ ಅರಿವು ಬಂತು, ಸರ್ ಇಮಿಡಿಯೇಟ್ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬರನ್ನು 8-10 ಜನರ ಕ್ಷಮೆ ಕೇಳಿ ಅವರ ನಂಬರ್ಗಳಿಗೆ ನಾನು ವಿಡಿಯೋ ಮಾಡಿ 29 ನಡೀತು. 30ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆಲ್ಲ ವಿಡಿಯೋನಲ್ಲಿ ಚಿತ್ರಲೋಕ.com ನನ್ನ ಫೇಸ್ಬುಕ್ ಪರ್ಸನಲ್ಲಾಗತ್ತೆ, ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ಗಾಗತ್ತೆ, ಮತ್ತು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂಥ ಎಲ್ಲ ಅದನ್ನು ಭಾರಿ ಕ್ಷಮಾಪಣೆ ಹೇಳಿದಂಥ ವಿಡಿಯೋನ ಹಾಕಿದ್ದೀನಿ. ಆದರೂ ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಯಾಕೆಂದರೆ ಸುಮಾರು 5 ದಶಕಗಳಿಂದ ನಾನು ರಂಗಭೂಮಿ, ಚಿತ್ರರಂಗ ಮತ್ತು ಕಲೆ ಈ ವಿಭಾಗದ ಕೆಲಸ ಮಾಡ್ಕೊಂಡಿದ್ದೀನಿ. ರಂಗಭೂಮಿಯಲ್ಲಿ ಹಲವಾರು ನಾಡು ಆ ಸಮಾಜದಿಂದ ಬಂದಂಥ ಪ್ರಮುಖರಾದ ಡಾಕ್ಟರ್ ಸಿದ್ದಲಿಂಗಯ್ಯ, ದೇವನೂರು ಮಹಾದೇವ, ದೇವನೂರು ಶಿವಲಿಂಗು, ಇವರೆಲ್ಲರ ಒಡನಾಟ ನಡೆದಿದೆ. ಹಿರಿಯ ಅಧಿಕಾರಿಗಳಾದ ಸುಭಾಷ್ ಭರಣಿ, ಮಾಲಗತ್ತಿ ಸಾಹೇಬ್, ಬಸವರಾಜ ಮಾಲಗತ್ತಿ ಸಾಹೇಬರು, ಮತ್ತು ದಿವಂಗತ ಶಿವರಾಮ್, ಹೀಗೆ ಹಲವು ಆ ಸಮಾಜದ ಹಿತಚಿಂತಕರು ಮತ್ತು ಗಣ್ಯರು, ಬರಹಗಾರರು, ಲೇಖಕರು ಮತ್ತು ಅಧಿಕಾರಿಗಳು ಎಲ್ಲರ ಒಡನಾಟ ನಡೆದಿದೆ. ಎಷ್ಟೋ ಜನಗಳ ಜೊತೆ ಒಂದೇ ತಕ್ಷಣ ಊಟ ಮಾಡಿ ನನ್ನ ಮನಸ್ಸಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅದಕ್ಕೋಸ್ಕರ ಮತ್ತೆ ಮೊನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯ ಜಾಗದಲ್ಲೇ ಅವತ್ತಿದ್ದರು ನಮ್ಮ ಡೈರೆಕ್ಟರ್ ರಾಮನಾರಾಯಣ್ ಇದ್ದರು, ನಮ್ಮ ಪ್ರೊಡ್ಯೂಸರು ಸಂತೋಷ್ ಇದ್ದರು. ಅವರ ಸಮ್ಮುಖದಲ್ಲೇ ನಮ್ಮ ಇದರ ಸಲುವಾಗಿ ವಾಣಿಜ್ಯ ಮಂಡಳಿಗೆ ಹೋಗಿ ಪ್ರತಿಭಟನೆ ನಡೆದಿದೆ. ಅಲ್ಲಿಗೆ ನೆಟ್ಟುಕೊಟ್ಟಿದ್ದಾರೆ ಆಕ್ಷನ್ ತಗೋಬೇಕು ಅಂತ. ಅದಕ್ಕೆ ಅದೇ ಜಾಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ನಡೆದಿತ್ತು. ಇಲ್ಲೇ ಮಾಡೋಣ ಅಂತಂದು ಕರೆದಿದ್ದು. ಹಿಂದೆ ನಮಗೆ ನನ್ನ ಗುರುಗಳೇ ಅಂತ ಮೇಷ್ಟ್ರೆ ಅಂತ ಕರಿತಿದ್ದೆ. ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಅದೇ ಸಮಾಜದಿಂದ ಬಂದವರು. ಮತ್ತು ಆ ಸಮಾಜದ ಪದ ಉಪಯೋಗಿಸಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ವಿ. ಅವ್ರು ಯಾವಾಗ ಪ್ರೀತಿಯಿಂದ ಸುಬಣ್ಣ ಅನ್ನೋದು ಡಾಕ್ಟರ್ ಸಿದ್ದಲಿಂಗಯ್ಯ. ಸುಬಣ್ಣ ತಪ್ಪು ಮಾಡಿದ್ರೆ ಸಣ್ಣವನಾಗೋದಿಲ್ಲ, ಮಾಡಿದ ತಪ್ಪನ್ನು ಇಟ್ಕೊಳ್ತಾ ಇದ್ದರೆ ಸಣ್ಣವನಾಗ್ತದೆ ಅಂತ. ನನ್ನ ತಪ್ಪು ಅರಿವಿಗೆ ಬಂದು ನನಗೆ ಗೊತ್ತಿದ್ದೆ ಮಾತಿನ ಬರದಲ್ಲಿ ನಿರ್ಮಾಪಕನ ಉಳಿಸ್ಕೋಬೇಕು ಅಂತ ಮಾತಾಡಿದ ಆವೇಶದಲ್ಲಿ ನಾನು ಪದ ಬಿಡಿಸಿದ್ದಕ್ಕೆ ಆ ತಪ್ಪನ್ನು ಅರಿತುಕೊಂಡು ಆಗಲೇ ಮಾತಿನ ಬೆಳಗ್ಗೆ ನಾನು ಕ್ಷಮೆ ಆಲ್ರೆಡಿ ಕೇಳಿದ್ದೀನಿ. ಮತ್ತು ನಾನು ನಡೆಸಿದಂಥ ರಂಗಭೂಮಿ ಪಾತ್ರಗಳಿರ್ಬೋದು, ಸಿನಿಮಾದ ಪಾತ್ರಗಳಿರ್ಬೋದು, ಎಲ್ಲವೂ ಅದೇ ವರ್ಗಕ್ಕೆ ಹೆಚ್ಚಿನ ಪಾತ್ರಗಳು ನನಗೆ ಹೆಸರು ತಂದುಕೊಟ್ಟಂಥ ಪಾತ್ರಗಳು ಆ ಸಮಾಜದಿಂದ ಪ್ರತಿಬಿಂಬಿಸುವಂತಹ ಪಾತ್ರಗಳೇ. ಅದೇ ರೀತಿಯ ಒಂದು ಪಾತ್ರ ಈಗ ನಾನು ಕುಲದಲ್ಲಿ ಕೀಳ ಒಂದು ಚಿತ್ರದಲ್ಲೂ ಮಾಡಿದ್ದೀನಿ. ಅದ್ಭುತವಾದ ಒಂದು ಪ್ರತಿಕ್ರಿಯೆ ಬಂದಿದೆ. ನಿಮ್ಮ ಮನಸ್ಸುಗಳಿಗೆ ನೋವಾಗಿದೆ. ಅದೇ ರೀತಿ ನನಗೂ ಆಘಾತ ಆಗಿದೆ. 3 ದಿನದಿಂದ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ. ಭಾಳ ಹಿರಿಯರು ಸಂಘ ಸಂಸ್ಥೆಯ ತಂದು ನನ್ನ ಮಾತನ್ನ ತೊಗೊಂಡಿದ್ದಾರೆ, ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ಆದ್ರೂ ಕೆಲವರು ಪದೇ ಫೋನ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಯಾರಿಗೂ ಫೋನ್ಗೆ ಸಿಗ್ತಾ ಇಲ್ಲ. ಆದರೂ ತಪ್ಪಿಸ್ಕೋಬೋದು, ನಾವು ಸಮಾಜದಲ್ಲಿ ಬದುಕಬೇಕು. ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿಗಳು ನನ್ನ ತಪ್ಪನ್ನು ನಿಮ್ಮ ಸಮಾಜದ ಎದುರಿಗೆ ಕೊಡ್ತಾ ಇದ್ದೀನಿ.
ಏಕೆಂದರೆ ನನಗೆ ವಾಣಿಜ್ಯ ಮಂಡಳಿಯವರು ಪತ್ರ ಬರೆದಿದ್ದಾರೆ. ಅದೇ ಹೇಳಿದೆ, ನಮ್ಮ ಮಾಜಿ ಅಧ್ಯಕ್ಷರು ಚಂದ್ರಶೇಖರ್ ಇದ್ದಾರೆ, ಚಿತ್ರಮಂದಿರ ಮಾಲಿಕ. ಸೊ ಎಲ್ಲರ ಸಹಕಾರ, ಯಾರನ್ನೂ ಕೇಳದೆ ನಾನು ತಪ್ಪು ಒಪ್ಕೊಂಡಿದ್ದೀನಿ. ತಪ್ಪು ಮಾಡೋದು ತಪ್ಪೇ, ಗೊತ್ತಿದ್ದು ತಪ್ಪು ಮಾಡ್ತಿರೋ ಗೊತ್ತಿದ್ದೆ ತಪ್ಪು ಮಾಡ್ತಿರೋ ತಪ್ಪೇ. ಮತ್ತೊಮ್ಮೆ ನೊಂದಿರುವ ಮನಸ್ಸುಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈ ಪ್ರಕರಣನ ಇಲ್ಲೇ ಬಿಟ್ಟುಬಿಡಿ. ಯಾಕೆಂದರೆ ನಾನು ನಿಮ್ಮ ಜೊತೆ ಬೆಳೆದು ನಾನು ಹಿರಿಯ ವಯಸ್ಸಾಗ್ತಾಯಿದ್ದೆ, ಮನಸ್ಸಿಗೆ ನೋವು ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾವುದೇ ಉದ್ದೇಶ ಇಲ್ಲ ಮಾತಾಡೋದಕ್ಕೆ. ಕೂಡಿದ್ದಿಂದ ನನಗೆ ಆಗಿರೋ ಹಿಂಸೆ